ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಸಂಘಟನೆಗೆ ಸಂಬಂಧಿಸಿದಂತಹ 2 ಅಂಶಗಳಾದ ಪ್ರತಿನಿಯೋಜನೆ ಮತ್ತು ವಿಕೇಂದ್ರೀಕರಣದ ಬಗ್ಗೆ ತಿಳಿದುಕೊಳ್ಳುವ. ಯಾವುದೇ ಒಂದು ಸಂಸ್ಥೆಯ ಯಶಸ್ಸು ಅಲ್ಲಿ ಕಾರ್ಯನಿರ್ವಹಿಸುವ ಯಾವುದೇ ಒಂದು ಸಂಸ್ಥೆಯ ಯಶಸ್ಸು ಅಲ್ಲಿ ಕಾರ್ಯನಿರ್ವಹಿಸುವ ನಿರ್ವಾಹಕನ ದಕ್ಷತೆಯನ್ನು ಅವಲಂಬಿಸಿದೆ. ನಿರ್ವಾಹಕನು ನಿಗದಿತ ಸಮಯದೊಳಗೆ ದೈನಂದಿನ ಕಾರ್ಯಗಳನ್ನು, ಅದೇ ರೀತಿ ಮಹತ್ವದ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಮಹತ್ವದ ಕಾರ್ಯಗಳು ಕೆಲವು ಬಾರಿ ಕ್ಲಿಷ್ಟಕರ ಸಮಸ್ಯೆಗಳನ್ನು ಒಳಗೊಂಡಿರುತ್ತದೆ. ಈ ಕ್ಲಿಷ್ಟಕರ ಸಮಸ್ಯೆಗಳನ್ನು ಪರಿಹರಿಸಲು ಹೆಚ್ಚಿನ ಸಮಯದ ಅಗತ್ಯವಿರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಮೇಲಧಿಕಾರಿಯು, ನಿರ್ವಾಹಕನು ತನ್ನ ದೈನಂದಿನ ನಿರ್ವಹಣಾ ಕಾರ್ಯದ ಅಧಿಕಾರವನ್ನು ತನ್ನ ನಂತರದ ಸಿಬ್ಬಂದಿಗೆ ವರ್ಗಾಯಿಸುತ್ತಾನೆ. ಈ ಪ್ರಕ್ರಿಯೆಯನ್ನು ಪ್ರತಿನಿಯೋಜನೆ ಇಲ್ಲವೇ ಅಧಿಕಾರದ ಪ್ರತಿನಿಯೋಜನೆ ಎಂಬುದಾಗಿ ಕರೆಯುತ್ತೇವೆ. ಪ್ರತಿನಿಯೋಜನೆ ಎಂದರೆ ಮೇಲಧಿಕಾರಿಯಿಂದ ಅಧೀನರಿಗೆ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾಯಿಸುವುದಾಗಿದೆ. ಮೇಲಧಿಕಾರಿಯು ತನ್ನ ಎಲ್ಲ ಅಧಿಕಾರವನ್ನು ನಂತರದ ಅಧೀನ ಸಿಬ್ಬಂದಿಗೆ ವರ್ಗಾಯಿಸುವುದಿಲ್ಲ. ಕೇವಲ ದೈನಂದಿನ ಕೆಲಸಗಳನ್ನು ನಿರ್ವಹಿಸಲು ಅಗತ್ಯ ಇರುವಂತಹ ಅಧಿಕಾರವನ್ನು ತನ್ನ ನಂತರದ ಅಧೀನ ಸಿಬ್ಬಂದಿಗೆ ವರ್ಗಾಯಿಸುತ್ತಾನೆ. ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಮಹತ್ವದ ಕಾರ್ಯಗಳನ್ನು ದಕ್ಷ ರೀತಿಯಿಂದ ನಿರ್ವಹಿಸುವುದಾಗಿದೆ. ಈ ಮಹತ್ವದ ಕಾರ್ಯಗಳನ್ನು ಇಲ್ಲವೇ ಕ್ಲಿಷ್ಟಕರ ಸಮಸ್ಯೆಗಳನ್ನು ನಿವಾರಿಸಲು ಹೆಚ್ಚಿನ ಸಮಯಾವಕಾಶ ಬೇಕಾದಂತಹ ಸಂದರ್ಭದಲ್ಲಿ ಮೇಲಾಧಿಕಾರಿಯು ಈ ಪ್ರಕ್ರಿಯೆಯ ಮೊರೆ ಹೋಗುತ್ತಾನೆ. ಅಧಿಕಾರದ ಪ್ರತಿನಿಯೋಜನೆಯು ಸಂಸ್ಥೆಯ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲು ನೆರವು ನೀಡುತ್ತದೆ. ಅಷ್ಟು ಮಾತ್ರವಲ್ಲದೆ ಅಧೀನ ಸಿಬ್ಬಂದಿಗಳು ಕೂಡ ನಿರ್ವಹಣಾ ಕಾರ್ಯದ ಅನುಭವವನ್ನು ಪಡೆಯಲು ಅವಕಾಶವನ್ನು ನೀಡುತ್ತದೆ. ಅಧಿಕಾರದ ಪ್ರತಿನಿಯೋಜನೆಯು 3 ಮೂಲಾಂಶಗಳನ್ನು ಒಳಗೊಂಡಿದೆ. ಅವುಗಳಾವುದೆಂದರೆ, ಮೊದಲನೇದು ಅಧಿಕಾರ, ಎರಡನೇದು ಜವಾಬ್ದಾರಿ, ಕೊನೆಯ ಅಂಶ ಉತ್ತರದಾಯಿತ್ವ. ಅಧಿಕಾರ ಎಂದರೆ ಏನು? ಅಧಿಕಾರ ಎಂದರೆ ಕೆಲಸಗಳನ್ನು ನಿರ್ವಹಿಸಲು ನೀಡುವ ಆಜ್ಞೆ. ಅಧಿಕಾರ ಎಂದರೆ ತನ್ನ ಅಧೀನರಿಗೆ ಆಜ್ಞೆಗಳನ್ನು ನೀಡುವ ಮತ್ತು ಸ್ಥಾನ ವ್ಯಾಪ್ತಿಯೊಳಗೆ ಕ್ರಮ ತೆಗೆದುಕೊಳ್ಳಬಹುದಾದ ವ್ಯಕ್ತಿಯೊಬ್ಬನ ಹಕ್ಕಾಗಿದೆ. ಇಲ್ಲಿ ಸಂಸ್ಥೆಗಳಲ್ಲಿ ಮೇಲಧಿಕಾರಿಯು ತನ್ನ ಅಧೀನ ಸಿಬ್ಬಂದಿಗೆ, ತನ್ನ ಕೈ ಕೆಳಗೆ ಕಾರ್ಯನಿರ್ವಹಿಸುವ ನೌಕರರಿಗೆ ಇಂಥದೇ ಕೆಲಸವನ್ನು ನಿರ್ವಹಿಸಬೇಕೆಂಬುದಾಗಿ ಆಜ್ಞೆಯನ್ನು ನೀಡುತ್ತಾನೆ, ಆದೇಶವನ್ನು ನೀಡುತ್ತಾನೆ. ಈ ಹಕ್ಕನ್ನೇ ಅಧಿಕಾರವೆಂಬುದಾಗಿ ಪರಿಗಣಿಸಲಾಗಿದೆ. ಮೇಲಧಿಕಾರಿ ಇಲ್ಲವೇ ಸಿಬ್ಬಂದಿಗೆ ಸಂಸ್ಥೆಯಲ್ಲಿ ಆ ಅಧಿಕಾರ ಹೇಗೆ ಸಿಕ್ಕಿತು ಎಂಬ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ. ಸಂಸ್ಥೆಯಲ್ಲಿ ಸಿಬ್ಬಂದಿಯು ಕಾರ್ಯನಿರ್ವಹಿಸುವ ಸ್ಥಾನಮಾನದಿಂದ ಅಧಿಕಾರವು ಲಭ್ಯವಾಗುವುದು. ಉನ್ನತ ಹಂತದಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಯು ಹೆಚ್ಚಿನ ಅಧಿಕಾರವನ್ನು ಹೊಂದಿರುತ್ತಾನೆ. ತದನಂತರದ ಹಂತಗಳಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳು ಕಡಿಮೆ ಪ್ರಮಾಣದ ಅಧಿಕಾರವನ್ನು ಹೊಂದಿರುತ್ತಾರೆ. ಇದರ ಅರ್ಥ ಇಷ್ಟೇ, ಅಧಿಕಾರದ ವ್ಯಾಪ್ತಿಯು ಕೆಳಮುಖವಾಗಿ ಹರಿಯುತ್ತದೆ. ಕೆಳಗಿನ ಹಂತಕ್ಕೆ ಚಲಿಸಿದಂತೆ ಅಧಿಕಾರದ ಪ್ರಮಾಣವು ಕಡಿಮೆಯಾಗುತ್ತದೆ. ಅಧಿಕಾರದ ಸಂಬಂಧವು ವರ್ಗ ಶ್ರೇಣಿ ಇಲ್ಲವೇ ಶ್ರೇಣೀಕೃತ ತತ್ವವನ್ನು ತಿಳಿ ಹೇಳುತ್ತದೆ. ಯಾರು ಯಾರಿಗೆ ಅಧೀನರು, ಯಾರು ಯಾರಿಗೆ ವರದಿಯನ್ನು ಸಲ್ಲಿಸಬೇಕು, ಯಾರು ಯಾರಿಗೆ ಮಾಹಿತಿಯನ್ನು ನೀಡಬೇಕು, ಈ ಎಲ್ಲ ಅಂಶಗಳನ್ನು ಅಧಿಕಾರದ ಸಂಬಂಧವು ತಿಳಿ ಹೇಳುತ್ತದೆ. ಅಧಿಕಾರದ ಸಂಬಂಧವು ಸಂಸ್ಥೆಯಲ್ಲಿ ಯಾರು ಮೇಲಧಿಕಾರಿ, ಯಾರು ಅಧೀನ ಸಿಬ್ಬಂದಿ ಎಂಬುದಾಗಿ ತಿಳಿ ಹೇಳುತ್ತದೆ. ಉದಾಹರಣೆಗೆ, ಮಧ್ಯಮ ಹಂತದಲ್ಲಿ ಕೆಲಸ ನಿರ್ವಹಿಸುವಂತಹ ಸಿಬ್ಬಂದಿಯು ಉನ್ನತ ಹಂತದ ಸಿಬ್ಬಂದಿಗೆ ಹೋಲಿಸಿದಾಗ ಅಧೀನ ಸಿಬ್ಬಂದಿ ಅನಿಸಿಕೊಂಡರೆ,
ಮೇಲ್ವಿಚಾರಣಾ ಹಂತದ ಸಿಬ್ಬಂದಿಗಳಿಗೆ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಹೋಲಿಸಿದಾಗ ಮೇಲಧಿಕಾರಿ ಎಂಬುದಾಗಿ ಅನಿಸಿಕೊಳ್ಳುತ್ತಾನೆ. ಮೇಲಧಿಕಾರಿಯು ಕೆಲಸವನ್ನು ವಹಿಸಿಕೊಡುತ್ತಾನೆ, ಆ ಕೆಲಸವನ್ನು ಅಧೀನ ಸಿಬ್ಬಂದಿಯು ನಿರ್ವಹಿಸುತ್ತಾರೆ. ಕೆಲಸವು ಪೂರ್ತಿಗೊಂಡು ಉದ್ದೇಶ ಸಾಧಿಸಲ್ಪಟ್ಟಾಗ ಆ ಫಲಿತಾಂಶವನ್ನು ಮೇಲಧಿಕಾರಿಗೆ ವರದಿ ಸಲ್ಲಿಸುತ್ತಾರೆ. ಎರಡನೆಯ ಮೂಲಾಂಶ ಜವಾಬ್ದಾರಿ. ಜವಾಬ್ದಾರಿ ಎಂದರೇನು? ಜವಾಬ್ದಾರಿಯು ಹೇಗೆ ಹುಟ್ಟಿಕೊಳ್ಳುತ್ತದೆ, ಯಾರು ಈ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳುತ್ತಾನೆ ಎಂಬುದು ಸಂಘಟನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಬೇಕಾಗುತ್ತದೆ. ಜವಾಬ್ದಾರಿ ಎಂದರೇನು? ಒಬ್ಬ ಅಧೀನ ಸಿಬ್ಬಂದಿಯು ತನಗೆ ವಹಿಸಿದ ಕರ್ತವ್ಯವನ್ನು ನಿರ್ವಹಿಸುವ ಬಾಧ್ಯತೆಯಾಗಿರುತ್ತದೆ. ಮೇಲಧಿಕಾರಿಯು ಕೆಲಸವನ್ನು ವಹಿಸುತ್ತಾನೆ, ಆ ಕೆಲಸವನ್ನು ಪೂರ್ಣಗೊಳಿಸುವ ಸಂಪೂರ್ಣ ಹೊಣೆಗಾರಿಕೆಯು ಅಧೀನ ಸಿಬ್ಬಂದಿ ಇದ್ದಾಗಿರುತ್ತದೆ. ನಮಗೆ ತಿಳಿದ ಹಾಗೆಯೇ ಈ ಜವಾಬ್ದಾರಿ ಎಂಬುದು ಅಧಿಕಾರವನ್ನು ವರ್ಗಾಯಿಸಿದ ಸಂದರ್ಭದಲ್ಲಿ, ಅಧಿಕಾರವನ್ನು ಪ್ರತಿನಿಯೋಜಿಸಿದ ಸಂದರ್ಭದಲ್ಲಿ ಹುಟ್ಟಿಕೊಳ್ಳುವುದು. ಜವಾಬ್ದಾರಿಯು ಯಾವತ್ತೂ ಕೂಡ ಮೇಲ್ಮುಖವಾಗಿ ಹರಿಯುತ್ತದೆ, ಮೇಲ್ಮುಖ ಚಲನೆಯನ್ನು ಕಾಣಬೇಕು. ಒಂದು ವೇಳೆ ಸಂಸ್ಥೆಯ ಉದ್ದೇಶವು ಪೂರ್ಣಗೊಳ್ಳದಿದ್ದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಮೇಲಧಿಕಾರಿಯಾಗಿರುತ್ತಾನೆ. ಇವನು ಉನ್ನತ ಹಂತದಲ್ಲಿ ಕಾರ್ಯನಿರ್ವಹಿಸುವ ನಿರ್ದೇಶಕರುಗಳಿಗೆ, ವ್ಯವಸ್ಥಾಪನಾ ನಿರ್ದೇಶಕರುಗಳಿಗೆ ಸಮಜಾಯಿಷಿಯನ್ನು ನೀಡಬೇಕಾಗುತ್ತದೆ. ಮೂರನೆಯ ಮುಖ್ಯ ಅಂಶ ಉತ್ತರದಾಯಿತ್ವ. ಉತ್ತರದಾಯಿತ್ವ ಎಂದರೇನು? ಉತ್ತರದಾಯಿತ್ವ ಎಂದರೆ ಫಲಿತಾಂಶದ ಬಗ್ಗೆ ಉತ್ತರಗಳನ್ನು ನೀಡುವುದು, ಫಲಿತಾಂಶದ ಬಗ್ಗೆ ವರದಿಯನ್ನು ಸಲ್ಲಿಸುವುದಾಗಿದೆ. ಕೆಳ ಹಂತದ ಸಿಬ್ಬಂದಿಗಳು, ಅಧೀನ ಸಿಬ್ಬಂದಿಗಳು ತಮಗೆ ವಹಿಸಿದ ಕರ್ತವ್ಯವನ್ನು ಪೂರ್ಣಗೊಳಿಸಿದ ಬಳಿಕ ಆ ಕರ್ತವ್ಯದ ಫಲಿತಾಂಶದ ಮಾಹಿತಿಗಳನ್ನು, ಕರ್ತವ್ಯ ಫಲಿತಾಂಶದ ವಿಷಯಗಳನ್ನು ಮೇಲಧಿಕಾರಿಗಳಿಗೆ ನೀಡಬೇಕಾಗುತ್ತದೆ. ಈ ವ್ಯವಸ್ಥೆಯನ್ನೇ ಉತ್ತರದಾಯಿತ್ವ ಎಂಬುದಾಗಿ ಕರೆಯುತ್ತೇವೆ. ಉತ್ತರದಾಯಿತ್ವ ಅಂತ ಹೇಳಿದರೆ ನಿಯೋಜಿತ ಕಾರ್ಯದ ಫಲಿತಾಂಶಕ್ಕೆ ಉತ್ತರಿಸಬೇಕಾದ ಬಾಧ್ಯತೆ ಅಂತ ಹೇಳಿದರೆ ಹೊಣೆಗಾರಿಕೆ, ಉತ್ತರಿಸಬೇಕಾದಂತಹ ಬಾಧ್ಯತೆ. ಕೆಲಸವನ್ನು ನಿರ್ವಹಿಸುವಾಗ ಅನೇಕ ಸಾಧ್ಯತೆಗಳಿದೆ. ಒಂದು, ಕೆಲಸಗಳು ಪೂರ್ಣಗೊಳ್ಳಬಹುದು. ಎರಡನೇದು, ಕೆಲವೆಲ್ಲ ಸಮಸ್ಯೆಗಳಿಂದಾಗಿ ಕೆಲಸವನ್ನು ನಿರ್ವಹಿಸಲು ಅಡೆತಡೆಗಳು ಉಂಟಾಗಬಹುದು. ಕೆಲವು ಸಂದರ್ಭಗಳು ವಹಿಸಿಕೊಟ್ಟಂತಹ ಕೆಲಸಗಳು ಸಂಪೂರ್ಣವಾಗದೇ ಇರುವಂತಹ ಸಾಧ್ಯತೆಗಳಿದೆ. ಈ ಮೂರೂ ಹಂತಗಳಲ್ಲಿ ಏನು ಫಲಿತಾಂಶ ಉಂಟಾಯಿತು, ಏನು ಫಲಿತಾಂಶ ಪ್ರಕಟಣೆಗೊಂಡಿತು, ಆ ವರದಿಯನ್ನು ಅಧೀನ ಸಿಬ್ಬಂದಿಯು ಮೇಲಧಿಕಾರಿಗಳಿಗೆ ತಿಳಿಸಬೇಕು. ನಮಗೆ ತಿಳಿದ ಹಾಗೆಯೇ ಉತ್ತರದಾಯಿತ್ವವು ಕೂಡ ಮೇಲ್ಮುಖ ಚಲನೆಯನ್ನು ಒಳಗೊಂಡಿದೆ. ಇಲ್ಲಿ ಶ್ರೇಣೀಕೃತ ತತ್ವವನ್ನು ಅನುಸರಿಸಲಾಗಿದೆ. ಶ್ರೇಣೀಕೃತ ತತ್ವವು ಮೇಲಧಿಕಾರಿ ಮತ್ತು ಅಧೀನ ಸಿಬ್ಬಂದಿಗಳ ಅಧಿಕಾರ ಜವಾಬ್ದಾರಿ ಸಂಬಂಧವನ್ನು ಸ್ಪಷ್ಟವಾಗಿ ತಿಳಿ ಹೇಳುತ್ತದೆ. ಈ ಮೂರು ಮೂಲಾಂಶ, ಅಧಿಕಾರ ನಿಯೋಜನೆಯ ಪ್ರಮುಖ ಮೂರು ಮೂಲಾಂಶಗಳಾದ ಅಧಿಕಾರ, ಜವಾಬ್ದಾರಿ, ಉತ್ತರದಾಯಿತ್ವದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದನ್ನು ಅವಲೋಕಿಸಿದಾಗ ಇದಕ್ಕಿರುವಂತಹ ಸಂಬಂಧ, ಇದಕ್ಕಿರುವಂತಹ ಹೋಲಿಕೆ, ವ್ಯತ್ಯಾಸಗಳನ್ನು ಅರ್ಥೈಸಿಕೊಳ್ಳಬಹುದು. ಅಧಿಕಾರವೆಂದರೆ ಆಜ್ಞೆಗಳನ್ನು ನೀಡುವ ಹಕ್ಕಾಗಿದೆ. ವ್ಯಕ್ತಿಯೊಬ್ಬನು ಇತರರಿಗೆ ಕೆಲಸದ ಆದೇಶವನ್ನು ನೀಡುವ ಹಕ್ಕನ್ನೇ ಅಧಿಕಾರ ಎಂಬುದಾಗಿ ಪರಿಗಣಿಸಲಾಗಿದೆ. ಆದರೆ ಜವಾಬ್ದಾರಿ ಎಂದರೆ ನಿಯೋಜಿಸಿರುವ ಕಾರ್ಯವನ್ನು ನಿರ್ವಹಿಸುವ ಬಾಧ್ಯತೆ, ವಹಿಸಿಕೊಟ್ಟ ಕೆಲಸವನ್ನು ಪೂರ್ಣಗೊಳಿಸುವಂತಹ ಹೊಣೆಗಾರಿಕೆಯಾಗಿದೆ. ಉತ್ತರದಾಯಿತ್ವ ಎಂದರೆ ನಿಯೋಜಿಸಿದ ಕಾರ್ಯದ ಫಲಿತಾಂಶಕ್ಕೆ ಉತ್ತರಿಸಬೇಕಾದಂತಹ ಬಾಧ್ಯತೆ. ಕೆಲಸ ಸಂಪೂರ್ಣಗೊಂಡಿದೆಯೋ ಇಲ್ಲವೋ ಎಂಬ ವಿಚಾರವನ್ನು ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸುವಂತಹ ವ್ಯವಸ್ಥೆಯನ್ನು ಉತ್ತರದಾಯಿತ್ವ ಎಂಬುದಾಗಿ ಪರಿಗಣಿಸಲಾಗಿದೆ. ಎರಡನೆಯ ಹೋಲಿಕೆ, ಹೇಗೆ ಅಧಿಕಾರವನ್ನು ಪ್ರತಿನಿಯೋಜಿಸಬಹುದು? ಅಧಿಕಾರವನ್ನು
ಸಂಪೂರ್ಣವಾಗಿ ಪ್ರತಿನಿಯೋಜಿಸಬಹುದು. ಮೇಲಧಿಕಾರಿಯು ತನ್ನ ನಂತರದ ಸಿಬ್ಬಂದಿಗಳಿಗೆ ತನ್ನ ಸಂಪೂರ್ಣ ಅಧಿಕಾರವನ್ನು ಪ್ರತಿನಿಯೋಜಿಸಬಹುದು. ಆದರೆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಪ್ರತಿನಿಯೋಜಿಸಲು ಸಾಧ್ಯವಿಲ್ಲ. ಮೇಲಧಿಕಾರಿಯು ವಹಿಸಿಕೊಟ್ಟಿರುವಂತಹ ಕೆಲಸಗಳಿಗೆ ಜವಾಬ್ದಾರನಾಗಿರುತ್ತಾನೆ. ಈ ಅರ್ಥದಲ್ಲಿ ತಿಳಿದು ಬರೆಯುವುದೇನೆಂದರೆ, ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪ್ರತಿನಿಯೋಜಿಸಲು ಸಾಧ್ಯವಿಲ್ಲ. ಉತ್ತರದಾಯಿತ್ವವನ್ನು ಸಂಪೂರ್ಣವಾಗಿ ಪ್ರತಿನಿಯೋಜಿಸಲು ಸಾಧ್ಯವಿಲ್ಲ. ಉತ್ತರದಾಯಿತ್ವ ಅಂಶವನ್ನು ಮೇಲಧಿಕಾರಿಯು ಯಾವತ್ತೂ ಕೂಡ ತನ್ನ ಅಧೀನ ಸಿಬ್ಬಂದಿಗೆ ನೀಡಲು ಅಸಾಧ್ಯ. ಪ್ರತಿನಿಯೋಜನೆ ಅಸಾಧ್ಯ. ಉತ್ತರದಾಯಿತ್ವವನ್ನು ಪ್ರತಿನಿಯೋಜಿಸಲು ಅಸಾಧ್ಯವಾಗಿದೆ. ಮೂರನೆಯ ಹೋಲಿಕೆಯನ್ನು ಗಮನಿಸಿ. ಹೇಗೆ ಅಧಿಕಾರವನ್ನು ಮೇಲಧಿಕಾರಿ ಹೊಂದುವರು? ಅಧಿಕಾರವು ಸಂಸ್ಥೆಯ ಸಿಬ್ಬಂದಿಗಳಿಗೆ ಸಂಸ್ಥೆಯಲ್ಲಿ ಅವನು ಹೊಂದಿರುವ ಔಪಚಾರಿಕ ಸ್ಥಾನದಿಂದ ದೊರಕುವುದು. ಸಂಸ್ಥೆಯಲ್ಲಿ ವ್ಯಕ್ತಿಯೊಬ್ಬನು ಹೊಂದಿರುವ ಔಪಚಾರಿಕ ಸ್ಥಾನಮಾನಗಳಿಂದಾಗಿ ಅಧಿಕಾರವು ಸಿಗುವುದು. ಆದರೆ ಜವಾಬ್ದಾರಿಯು ಪ್ರತಿನಿಯೋಜಿತ ಅಧಿಕಾರದಿಂದ ಉಂಟಾಗುವುದು. ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿಗೆ ವಹಿಸಿಕೊಟ್ಟಾಗ ಆ ಕೆಲಸವನ್ನು ಸಂಪೂರ್ಣಗೊಳಿಸುವ ಹೊಣೆಗಾರಿಕೆ ಆ ವ್ಯಕ್ತಿಯದಾಗಿದೆ. ಹಾಗಾಗಿ ಜವಾಬ್ದಾರಿ ಎಂಬಂತಹ ಅಂಶವು ವ್ಯಕ್ತಿಗಳಿಗೆ ಕೆಲಸವನ್ನು ಪ್ರತಿನಿಯೋಜಿಸಿದ ಸಂದರ್ಭದಲ್ಲಿ ಉದ್ಭವಿಸುವುದು. ಉತ್ತರದಾಯಿತ್ವವು ಜವಾಬ್ದಾರಿಯಿಂದ ಉದ್ಭವಿಸುತ್ತದೆ. ಒಂದು ಕೆಲಸವನ್ನು ನಿರ್ವಹಿಸುವ ಹೊಣೆಗಾರಿಕೆಯನ್ನು ಸಿಬ್ಬಂದಿಯೊಬ್ಬನು ಒಪ್ಪಿಕೊಂಡಾಗ ಅಂತಹ ಜವಾಬ್ದಾರಿಯಿಂದ ಫಲಿತಾಂಶದ ಮಾಹಿತಿಗಳನ್ನು ನೀಡುವ ಉತ್ತರದಾಯಿತ್ವವು ಉದ್ಭವಿಸುತ್ತದೆ. ಕೊನೆಯ ಹೋಲಿಕೆ. ಈ ಮೂರು ಮೂಲಾಂಶಗಳು ಯಾವ ರೀತಿಯ ಚಲನೆಯನ್ನು ಹೊಂದಿದೆ? ಸಂಘಟನೆಯ ಶ್ರೇಣೀಕೃತ ತತ್ವಗಳ ಆಧಾರದ ಮೇಲೆ ಅಧಿಕಾರವು ಕೆಳಮುಖ ಚಲನೆಯನ್ನು ಹೊಂದಿದೆ. ಉನ್ನತ ಹಂತದವರು ಹೆಚ್ಚಿನ ಅಧಿಕಾರವನ್ನು, ತದನಂತರದ ಹಂತದ ಸಿಬ್ಬಂದಿಗಳು ಕಡಿಮೆ ಅಧಿಕಾರವನ್ನು ಹೊಂದಿರುವ ಕಾರಣ ಅಧಿಕಾರವು ಕೆಳಮುಖ ಚಲನೆಯನ್ನು ಹೊಂದಿದೆ. ಆದರೆ ಜವಾಬ್ದಾರಿ ಮತ್ತು ಉತ್ತರದಾಯಿತ್ವವು ಮೇಲ್ಮುಖ ಚಲನೆಯನ್ನು ಹೊಂದಿದೆ. ಕೆಲಸವನ್ನು ಪ್ರತಿನಿಯೋಜಿಸಿದರೂ ಆ ಕೆಲಸವನ್ನು ಪೂರ್ಣಗೊಳಿಸುವ ಸಂಪೂರ್ಣ ಹೊಣೆಗಾರಿಕೆಯು ಮೇಲಧಿಕಾರಿಯಾಗಿದೆ. ಫಲಿತಾಂಶದ ಪರಿಣಾಮಕ್ಕೂ ಕೂಡ ಮೇಲಧಿಕಾರಿಯು ಜವಾಬ್ದಾರನಾಗಿರುವ ಕಾರಣ ಉತ್ತರದಾಯಿತ್ವವು ಕೂಡ ಮೇಲ್ಮುಖ ಚಲನೆಯನ್ನು ಹೊಂದಿದೆ. ಅಧಿಕಾರದ ಪ್ರತಿನಿಯೋಜನೆಯು ಸಂಘಟನೆಗಳಿಗೆ, ಸಂಸ್ಥೆಗಳಿಗೆ ಅನೇಕ ಅನುಕೂಲತೆಗಳನ್ನು ಒದಗಿಸಿದೆ. ಮುಖ್ಯವಾಗಿ ಕ್ಲಿಷ್ಟಕರ ಸಮಸ್ಯೆಗಳನ್ನು ಪರಿಹರಿಸಲು ಮೇಲಧಿಕಾರಿಗಳಿಗೆ ಸಾಕಷ್ಟು ಸಮಯಾವಕಾಶವನ್ನು ಒದಗಿಸುತ್ತದೆ. ಅಷ್ಟು ಮಾತ್ರವಲ್ಲದೆ ಮೇಲಧಿಕಾರಿಗಳ ಕೆಲಸದ ಹೊರೆಯನ್ನು ತಗ್ಗಿಸುವಲ್ಲಿಯೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಮುಂದಕ್ಕೆ ನಾವು ಪ್ರತಿನಿಯೋಜನೆಯ ಪ್ರಾಮುಖ್ಯತೆಗಳನ್ನು ತಿಳಿದುಕೊಳ್ಳೋಣ. ಈ ಕೆಳಗಿನ ಅಂಶಗಳು ಪ್ರತಿನಿಯೋಜನೆಯ ಪ್ರಾಮುಖ್ಯತೆಯನ್ನು ಸ್ಪಷ್ಟವಾಗಿ ತಿಳಿ ಹೇಳುವುದು. ಮೊದಲನೆಯದಾಗಿ ಪರಿಣಾಮಕಾರಿ ನಿರ್ವಹಣೆ. ಪ್ರತಿನಿಯೋಜನೆ ಕಾರ್ಯದಲ್ಲಿ ಮೇಲಧಿಕಾರಿಯು ದೈನಂದಿನ ಕೆಲಸ ಕಾರ್ಯಗಳನ್ನು ತನ್ನ ನಂತರದ ಅಧೀನ ಸಿಬ್ಬಂದಿಗಳಿಗೆ ವರ್ಗಾಯಿಸುತ್ತಾನೆ. ಹೀಗಾಗಿ ಮೇಲಧಿಕಾರಿಯ ಕೆಲಸದ ಹೊರೆಯು ಕಡಿಮೆಯಾಗುತ್ತದೆ. ಸಾಕಷ್ಟು ಸಮಯಾವಕಾಶಗಳು ದೊರಕುತ್ತದೆ. ಈ ಸಮಯಾವಕಾಶದಿಂದಾಗಿ ಮೇಲಧಿಕಾರಿಯು ಸಂಸ್ಥೆ ಎದುರಿಸುವ ಕ್ಲಿಷ್ಟಕರ ಸಮಸ್ಯೆಗಳನ್ನು ಬಗೆಹರಿಸಬಹುದು. ತನ್ನ ಗಮನವನ್ನು ಸಂಸ್ಥೆಯ ಮಹತ್ವದ ಕಾರ್ಯಗಳಿಗೆ, ಪ್ರಮುಖ ಕಾರ್ಯಗಳಿಗೆ ಕೇಂದ್ರೀಕೃತಗೊಳಿಸಬಹುದು. ಇದರಿಂದಾಗಿ ಅವನ ದಕ್ಷತೆಯು ಹೆಚ್ಚುವುದು, ಸಂಸ್ಥೆಯ ನಿರ್ವಹಣಾ ಕಾರ್ಯವೂ ಕೂಡ ಸುಗಮವಾಗಿ ನಡೆಯುವುದು. ಎರಡನೆಯ ಪ್ರಾಮುಖ್ಯತೆ ಉದ್ಯೋಗಿಗಳ ಅಭಿವೃದ್ಧಿ. ಪ್ರತಿನಿಯೋಜನೆ ಪ್ರಕ್ರಿಯೆಯಲ್ಲಿ ಮೇಲಾಧಿಕಾರಿಯು ತನ್ನ ನಿರ್ವಹಣಾ ಕಾರ್ಯವನ್ನು ಅಧೀನ ಸಿಬ್ಬಂದಿಗಳಿಗೆ ವರ್ಗಾಯಿಸುವುದರಿಂದಾಗಿ
ಇದೊಂದು ಅಧೀನ ಸಿಬ್ಬಂದಿಗಳಿಗೆ ಸುವರ್ಣಾವಕಾಶ. ನಿರ್ವಹಣಾ ಕಾರ್ಯಗಳನ್ನು ತಿಳಿದುಕೊಳ್ಳಲು, ಅರಿತುಕೊಳ್ಳಲು, ತಮ್ಮ ಅನುಭವಗಳನ್ನು ಹೆಚ್ಚಿಸಿಕೊಳ್ಳಲು ಒಂದು ಸುವರ್ಣಾವಕಾಶವಾಗಿದೆ. ಇಂತಹ ವ್ಯವಸ್ಥೆಯು ಅಧೀನ ಸಿಬ್ಬಂದಿಗಳಲ್ಲಿರುವಂತಹ ಪ್ರತಿಭೆ, ಸಾಮರ್ಥ್ಯ, ಕೌಶಲಗಳು ಬೆಳಕಿಗೆ ಬರಲು ಅಥವಾ ಅಧೀನ ಸಿಬ್ಬಂದಿಗಳು ತಾವು ಹೊಂದಿರುವಂತಹ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸಲು ಒಂದು ಅವಕಾಶವಾಗಿದೆ. ಒಂದು ರೀತಿ ಇದೊಂದು ತರಬೇತಿಯ ವಿಧಾನವೆಂದೇ ಪರಿಗಣಿಸಲಾಗಿದೆ. ಮುಂದಿನ ದಿನದಲ್ಲಿ ಸಂಸ್ಥೆಯಲ್ಲಿ ಉನ್ನತ ಹಂತದ ಹುದ್ದೆಗಳು ಖಾಲಿ ಬಿದ್ದಾಗ ಈ ಅನುಭವಿ ಅಧೀನ ಸಿಬ್ಬಂದಿಗಳನ್ನು ಆ ಹುದ್ದೆಯನ್ನು ಭರ್ತಿಗೊಳಿಸಲು ಪರಿಗಣಿಸಲಾಗುವುದು. ಈ ರೀತಿ ಪ್ರತಿನಿಯೋಜನೆಯು ಉದ್ಯೋಗಿಗಳ, ಪ್ರಮುಖವಾಗಿ ಅಧೀನ ಸಿಬ್ಬಂದಿಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಅವಕಾಶ ನೀಡುವುದು. ಮೂರನೇದು ನೌಕರರ ಪ್ರೇರೇಪಣೆ. ಸಂಸ್ಥೆ ಕೇವಲ ತನ್ನ ಸರ್ವಾಂಗೀಣ ಉದ್ದೇಶಕ್ಕೆ ಮಾತ್ರ ಗಮನ ಕೊಡಬಾರದು. ಸಂಸ್ಥೆ ಸಿಬ್ಬಂದಿಗಳ ಎಲ್ಲ ಅಗತ್ಯತೆಗಳನ್ನು ಪೂರೈಸಲು ಕೂಡ ಅವಕಾಶವನ್ನು ನೀಡಬೇಕು. ಅಗತ್ಯತೆಗಳಲ್ಲಿ ಪ್ರಮುಖವಾದುದು ಮನೋವೈಜ್ಞಾನಿಕ ಅಗತ್ಯತೆಗಳು. ಸಂಸ್ಥೆಯಲ್ಲಿ ತಮ್ಮ ಕೆಲಸಗಳನ್ನು ಗುರುತಿಸಬೇಕು. ತಮ್ಮ ಸಾಮರ್ಥ್ಯವನ್ನು ಪ್ರತಿಯೊಬ್ಬರೂ ಗುರುತಿಸಿ ಗೌರವಿಸಬೇಕು. ತಮ್ಮ ಸ್ಥಾನಮಾನಗಳನ್ನು, ಗೌರವವನ್ನು ಹೆಚ್ಚುಗೊಳಿಸಬೇಕು ಮುಂತಾದ ಬಯಕೆಗಳನ್ನು ಹೊಂದಿರುತ್ತಾರೆ. ಅಧಿಕಾರ ಪ್ರತಿನಿಯೋಜನೆಯ ಪ್ರಕ್ರಿಯೆಯಿಂದಾಗಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಸುವರ್ಣಾವಕಾಶ ದೊರೆಯುವ ಕಾರಣ ಸಿಬ್ಬಂದಿಗಳಿಗೆ, ಅಧೀನ ಸಿಬ್ಬಂದಿಗಳಿಗೆ ಸುವರ್ಣಾವಕಾಶ ದೊರೆಯುವ ಕಾರಣ ಅಧೀನ ಸಿಬ್ಬಂದಿಗಳು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸುವ ಸುವರ್ಣಾವಕಾಶವು ದೊರೆಯುವ ಕಾರಣ ಸಿಬ್ಬಂದಿಗಳು ಮೇಲಧಿಕಾರಿಯ ಗೌರವವನ್ನು, ಭರವಸೆಯನ್ನು ಪಡೆಯುವ ಸಾಧ್ಯತೆಗಳಿದೆ. ಇಂತಹ ಅಂಶಗಳು ಅವರನ್ನು ಇನ್ನಷ್ಟು ಉತ್ಸಾಹದಿಂದ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುವುದು. ಮುಂದಿನ ಪ್ರಾಮುಖ್ಯತೆ ನಿರ್ವಹಣಾ ವರ್ಗ ಶ್ರೇಣಿಯ ಆಧಾರ. ಪ್ರತಿನಿಯೋಜನೆಯು ಸಂಸ್ಥೆಯಲ್ಲಿ ಯಾರು ಮೇಲಧಿಕಾರಿ, ಯಾರು ಅಧೀನ ಸಿಬ್ಬಂದಿ, ಇನ್ನು ಸಂಕ್ಷಿಪ್ತ ಅರ್ಥದಲ್ಲಿ ಹೇಳುವುದಾದರೆ ಜವಾಬ್ದಾರಿ ಮತ್ತು ಅಧಿಕಾರದ ಸಂಬಂಧವನ್ನು ಸ್ಪಷ್ಟವಾಗಿ ತಿಳಿ ಹೇಳುವುದು. ಈ ವರ್ಗ ಶ್ರೇಣಿ ಇಲ್ಲವೇ ಶ್ರೇಣೀಕೃತ ತತ್ವಗಳು ಮಾಹಿತಿಯ ರವಾನೆಗೂ ಕೂಡ ಅನುಕೂಲವನ್ನು ಮಾಡಿಕೊಡುವುದು. ಈ ವರ್ಗ ಶ್ರೇಣಿಯ ಆಧಾರದಲ್ಲಿ ಔಪಚಾರಿಕ ಸಂವಹನದ ಮಾರ್ಗಗಳಲ್ಲಿ ಮಾಹಿತಿಗಳು ಚಲಿಸುವ ಕಾರಣ ಶೀಘ್ರ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ಅಷ್ಟು ಮಾತ್ರವಲ್ಲದೆ ಸಂಸ್ಥೆಯಲ್ಲಿ ನಡೆಯುವ ಬೆಳವಣಿಗೆಗಳ ಬಗ್ಗೆಯೂ ಕೂಡ ತಕ್ಷಣದ ಮಾಹಿತಿಯನ್ನು ಮೇಲಧಿಕಾರಿಯು ಪಡೆಯುತ್ತಾನೆ. ಮುಂದಿನ ಪ್ರಾಮುಖ್ಯತೆ ಉತ್ತಮ ಸಮನ್ವಯತೆ. ಅಧಿಕಾರ ಪ್ರತಿನಿಯೋಜನೆಯು ಮೇಲಧಿಕಾರಿ ಮತ್ತು ಅಧೀನ ಸಿಬ್ಬಂದಿಗಳ ನಡುವಿನ ಸಂಬಂಧವನ್ನು, ಅವರ ನಡುವಿನ ಸಾಮರಸ್ಯವನ್ನು ತಿಳಿ ಹೇಳುತ್ತದೆ. ಮೇಲಧಿಕಾರಿಯು ತನ್ನ ಅಧೀನ ಸಿಬ್ಬಂದಿಯಲ್ಲಿ ಭರವಸೆಯನ್ನು ಇಟ್ಟಾಗ ಮಾತ್ರ ತಾನು ಹೊಂದಿರುವ ಅಧಿಕಾರವನ್ನು ವರ್ಗಾಯಿಸುತ್ತಾನೆ. ಇದು ನೌಕರರ ನಡುವೆ, ಗುಂಪುಗಳ ಸದಸ್ಯರ ನಡುವೆ ಸಾಮರಸ್ಯ, ಸಹಕಾರ, ಸಮನ್ವಯತೆಯನ್ನು ಸಾಧಿಸಲು ಅನುವು ಮಾಡಿಕೊಡುವುದು. ಈ ರೀತಿಯ ಸಮನ್ವಯತೆಯು ಉದ್ದೇಶವನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಸಾಧಿಸಲು ಕೂಡ ಅವಕಾಶ ನೀಡುವುದು. ಹೆನ್ರಿ ಫಯಾಲ್ ರವರು 14 ತತ್ವಗಳನ್ನು ಸಾದರಪಡಿಸಿದ್ದಾರೆ. ಈ 14 ತತ್ವಗಳಲ್ಲಿ ಒಂದು ತತ್ವ ಕೇಂದ್ರೀಕರಣ, ವಿಕೇಂದ್ರೀಕರಣ, ಅಧಿಕಾರದ ಕೇಂದ್ರೀಕರಣ, ಅಧಿಕಾರದ ವಿಕೇಂದ್ರೀಕರಣ. ನಮಗೆ ತಿಳಿದ ಹಾಗೆಯೇ ನಿರ್ವಾಹಕನ ಪ್ರಮುಖ ಕಾರ್ಯ ಸಮಸ್ಯೆಗಳನ್ನು ಪರಿಹರಿಸುವುದು, ನಿರ್ಧಾರವನ್ನು ತೆಗೆದುಕೊಳ್ಳುವುದು. ಸಮಸ್ಯೆಗಳಿಗೆ ಪರಿಹರಿಸಲಿಕ್ಕೆ ಅನೇಕ ಪರ್ಯಾಯ ಮಾರ್ಗಗಳಿವೆ. ಈ ಅನೇಕ ಪರ್ಯಾಯ ಮಾರ್ಗಗಳಲ್ಲಿ ಸೂಕ್ತ ಕಾರ್ಯ ಮಾರ್ಗಗಳನ್ನು ಆಯ್ಕೆ ಮಾಡುವುದನ್ನೇ ನಿರ್ಧಾರ ತೆಗೆದುಕೊಳ್ಳುವುದು ಎಂಬುದಾಗಿ ಪರಿಗಣಿಸಲಾಗಿದೆ.
ಕೇಂದ್ರೀಕರಣ ಎಂದರೇನು? ಸಂಸ್ಥೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವು ಕೆಲವು ಅಧಿಕಾರಿಗಳಲ್ಲಿ ಕೇಂದ್ರೀಕೃತಗೊಂಡರೆ ಅಂತಹ ಸಂಘಟನೆಯನ್ನು ಕೇಂದ್ರೀಕರಣ ಸಂಘಟನೆ ಎಂಬುದಾಗಿ ಪರಿಗಣಿಸಲಾಗಿದೆ. ಸಂಸ್ಥೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಕೇವಲ ಉನ್ನತ ಹಂತದ ಕೆಲವೇ ಅಧಿಕಾರಿಗಳಲ್ಲಿ ನೆಲೆಗೊಂಡಿದ್ದರೆ, ಕೇಂದ್ರೀಕೃತಗೊಂಡಿದ್ದರೆ ಅಂತಹ ವ್ಯವಸ್ಥೆಯನ್ನು, ಸಂಘಟನೆಯನ್ನು ಕೇಂದ್ರೀಕೃತ ಸಂಘಟನೆ ಎಂಬುದಾಗಿ ಕರೆಯುತ್ತೇವೆ. ಇನ್ನೊಂದು ಅಂಶ ವಿಕೇಂದ್ರೀಕರಣ. ಕೇಂದ್ರೀಕರಣ ಎಂದರೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವು ಕೆಳ ಹಂತದ ಸಿಬ್ಬಂದಿಗಳಿಗೆ ನಿಯೋಜಿಸುವುದು. ಅನೇಕ ಸಿಬ್ಬಂದಿಗಳಿಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವು ಪ್ರತಿನಿಯೋಜಿಸಲ್ಪಟ್ಟರೆ ಅಂತಹ ವ್ಯವಸ್ಥೆಯನ್ನು ವಿಕೇಂದ್ರೀಕರಣ ಎಂಬುದಾಗಿ ಪರಿಗಣಿಸಲಾಗಿದೆ. ಸಂಸ್ಥೆಯ ಬೆಳವಣಿಗೆ, ಅಭಿವೃದ್ಧಿ, ಸ್ಥಿರತೆ ಮತ್ತು ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಅಧಿಕಾರದ ವಿಕೇಂದ್ರೀಕರಣ ಅತ್ಯಗತ್ಯವಾಗಿದೆ. ಇಂತಹ ವ್ಯವಸ್ಥೆಯಲ್ಲಿ ಮೇಲಧಿಕಾರಿಗಳು ತಾವು ಹೊಂದಿರುವ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಕೆಳ ಹಂತದ ಸಿಬ್ಬಂದಿಗಳಿಗೆ ಪ್ರತಿನಿಯೋಜಿಸಬೇಕು. ಅಧಿಕಾರ ವಿಕೇಂದ್ರೀಕರಣದಿಂದಾಗಿ ಕೆಲಸ ಕಾರ್ಯಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸಬಹುದು, ಉದ್ದೇಶಗಳನ್ನು ಅತ್ಯಂತ ಕಡಿಮೆ ವೆಚ್ಚಗಳಲ್ಲಿ ಸಾಧಿಸಬಹುದು. ವಿಕೇಂದ್ರೀಕರಣದ ಪ್ರಾಮುಖ್ಯತೆಗಳು ಏನು? ವಿಕೇಂದ್ರೀಕರಣದ ಪ್ರಾಮುಖ್ಯತೆಯು ಈ ಕೆಳಗಿನಂತಿದೆ. ಮೊದಲನೇದಾಗಿ, ಅಧೀನರಲ್ಲಿ ಮುಂತೊಡಗುವಿಕೆಯನ್ನು ಬೆಳೆಸುವುದು. ಈಗಾಗಲೇ ವಿಕೇಂದ್ರೀಕರಣದ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ಕೆಳ ಹಂತದ ಅಧೀನ ಸಿಬ್ಬಂದಿಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಕೆಲಸವನ್ನು ಪ್ರತಿನಿಯೋಜಿಸುವುದಾಗಿದೆ. ಮುಂತೊಡಗುವಿಕೆ ಅಂತ ಹೇಳಿದರೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಸ್ವಾತಂತ್ರ್ಯವನ್ನು ನೀಡುವುದು. ಈ ವ್ಯವಸ್ಥೆಯಲ್ಲಿ, ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಅಧೀನ ಸಿಬ್ಬಂದಿಗಳು ಕೆಲವೆಲ್ಲ ಪ್ರಮುಖ ವಿಷಯದ ಬಗ್ಗೆ ತಾವೇ ಅವಲೋಕಿಸಿ ತಮ್ಮ ಬುದ್ಧಿವಂತಿಕೆ ಮತ್ತು ಮುಂದಾಲೋಚನೆಗಳನ್ನು ಬಳಸಿ ನಿರ್ಧಾರಗಳನ್ನು ಕೈಗೊಳ್ಳುವರು. ಇದು ಅಧೀನ ಸಿಬ್ಬಂದಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವುದಲ್ಲದೆ ತಮ್ಮ ಗೌರವಾದರಗಳನ್ನು ಹೆಚ್ಚಿಸಲು ಅನುವು ಮಾಡಿಕೊಡುವುದು. ಎರಡನೆಯ ಪ್ರಾಮುಖ್ಯತೆ, ಭವಿಷ್ಯದ ನಿರ್ವಹಣದ ಪ್ರತಿಭೆಯನ್ನು ಬೆಳೆಸುವುದು. ಭವಿಷ್ಯದ ನಿರ್ವಹಣಾ ಪ್ರತಿಭೆಯನ್ನು ಬೆಳೆಸುವುದು. ವಿಕೇಂದ್ರೀಕರಣದಲ್ಲಿ ಕೆಳ ಹಂತದ ಅಧೀನ ಸಿಬ್ಬಂದಿಗಳಿಗೂ ಕೂಡ ನಿರ್ವಹಣಾ ಕಾರ್ಯವನ್ನು ನಿರ್ವಹಿಸುವ ಅವಕಾಶ ದೊರೆಯುವುದು. ತಮ್ಮಲ್ಲಿರುವಂತಹ ಸೂಕ್ತ ಪ್ರತಿಭೆ, ಸಾಮರ್ಥ್ಯ, ಕೌಶಲವನ್ನು ಪ್ರದರ್ಶಿಸಲು ಅವಕಾಶ ದೊರಕುವುದು. ತಾವು ಸಮಸ್ಯೆಗಳನ್ನು ಹೇಗೆ ಕೂಲಂಕುಷವಾಗಿ ಅವಲೋಕಿಸಿ ಪರಿಹರಿಸಬಹುದು ಎಂಬುದನ್ನು ತೋರ್ಪಡಿಸಲು ಅವರಿಗೆ ಸುವರ್ಣಾವಕಾಶ ಇಲ್ಲಿ ದೊರೆಯುವ ಕಾರಣ ಮುಂದಿನ ದಿನಗಳಲ್ಲಿ ಉನ್ನತ ಹಂತದ ಹುದ್ದೆಗಳಿಗೆ ಬಡ್ತಿಯನ್ನು ಪಡೆಯಲು, ಮುಂದಿನ ದಿನಗಳಲ್ಲಿ ಉನ್ನತ ಹಂತದ ಹುದ್ದೆಗಳನ್ನು ಭರ್ತಿ ಮಾಡಲು ಇಂತಹ ಅಧೀನ ಸಿಬ್ಬಂದಿಗಳನ್ನು ಪರಿಗಣಿಸುವ ಆದ್ಯತೆಗಳಿವೆ. ಮೂರನೇದು, ತ್ವರಿತ ನಿರ್ಧಾರ ಮಾಡುವಿಕೆ. ಸಂಸ್ಥೆಗಳು ಸಾಮಾನ್ಯ ಹಾಗೂ ಕ್ಲಿಷ್ಟಕರ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತದೆ. ಅಧಿಕಾರ ವಿಕೇಂದ್ರೀಕರಣದಿಂದಾಗಿ ಹೆಚ್ಚಿನ ಸಮಸ್ಯೆಗಳನ್ನು ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಒಟ್ಟು ಕಲೆತು ಅವಲೋಕಿಸಿ ಪರಿಹರಿಸುತ್ತಾರೆ. ಹೀಗಾಗಿ ಮಾಹಿತಿಗಳು, ವಿಚಾರ ವಿನಿಮಯಗಳು ಸಮಸ್ಯೆಯನ್ನು ಪರಿಹರಿಸಲು ನೆರವು ನೀಡುವುದಲ್ಲದೆ ಸೂಕ್ತ ಸಮಯದಲ್ಲಿ ಸಮಸ್ಯೆಗಳನ್ನು ನಿವಾರಿಸಿ ಸಂಸ್ಥೆಯ ಅಭ್ಯುದಯಕ್ಕೆ ಕೊಡುಗೆಗಳನ್ನು ಕೂಡ ನೀಡುತ್ತದೆ. ವಿಕೇಂದ್ರೀಕರಣದಿಂದಾಗಿ ಮೇಲಧಿಕಾರಿಗಳ ಕೆಲಸದ ಹೊರೆಯು ಕಡಿಮೆಯಾಗುವುದು. ಕೆಲಸದ ಹೊರೆಯು ಕಡಿಮೆ ಆದ ಹಾಗೆಯೇ ಅವರಿಗೆ ಹೆಚ್ಚಿನ ಕಾಲಾವಕಾಶ ದೊರೆಯುವುದು. ಈ ಕಾಲಾವಕಾಶವನ್ನು ಮಹತ್ವದ ವಿಚಾರಗಳಿಗೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ, ಕ್ಲಿಷ್ಟಕರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಉಪಯೋಗಿಸಬಹುದು.
ಈ ನಿಟ್ಟಿನಲ್ಲಿ ವಿಕೇಂದ್ರೀಕರಣವು ಉನ್ನತ ಹಂತದ ನಿರ್ವಹಣಾ ಅಂಗಕ್ಕೆ ನೆರವು ನೀಡುವುದು. ನೆಕ್ಸ್ಟ್, ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ. ನಮಗೆ ಈಗಾಗಲೇ ತಿಳಿದಿರುವಂತೆ ಸಂಸ್ಥೆಗಳ ಉದ್ದೇಶ ಬೆಳವಣಿಗೆ, ಅಸ್ತಿತ್ವ ಮತ್ತು ಲಾಭ ಗಳಿಸುವುದು. ಸಂಸ್ಥೆ ಸಮಯ ಕಳೆದಂತೆ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸುತ್ತದೆ. ಕಾರ್ಯಕ್ಷೇತ್ರದ ವಿಸ್ತರಣೆಯೇ ಬೆಳವಣಿಗೆಯ ಸೂಚಕವಾಗಿದೆ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಿಬ್ಬಂದಿಗಳ ಅಗತ್ಯ ಇರುತ್ತದೆ. ಹೆಚ್ಚಿನ ಹುದ್ದೆಗಳು ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಹುದ್ದೆಗಳು ಸೃಷ್ಟಿಯಾಗುತ್ತದೆ. ಹೆಚ್ಚಿನ ಸಿಬ್ಬಂದಿಗಳ ಅಗತ್ಯ ಇರುತ್ತದೆ. ಆ ಹುದ್ದೆಗಳನ್ನು ಭರ್ತಿ ಮಾಡಲು ಬಾಹ್ಯ ಮೂಲಗಳನ್ನು ಅವಲಂಬಿತವಾಗಿರಬೇಕಾಗುತ್ತದೆ. ಆದರೆ ಅಧಿಕಾರ ವಿಕೇಂದ್ರೀಕರಣದಿಂದಾಗಿ ಹೆಚ್ಚುವರಿ ಹುದ್ದೆಯನ್ನು ಭರ್ತಿ ಮಾಡಲು ಆಂತರಿಕ ಮೂಲದ ಸಿಬ್ಬಂದಿಗಳನ್ನೇ ಬಳಸಿಕೊಳ್ಳುವ ಅವಕಾಶವು ಸಂಸ್ಥೆಗೆ ದೊರಕುವುದು. ಮುಂದಿನ ಪ್ರಾಮುಖ್ಯತೆ ಉತ್ತಮ ನಿಯಂತ್ರಣ. ಅಧಿಕಾರ ವಿಕೇಂದ್ರೀಕರಣವು ಮೇಲಧಿಕಾರಿ ಮತ್ತು ಅಧೀನ ಸಿಬ್ಬಂದಿಗಳ ನಡುವೆ ಸಹಭಾಗಿತ್ವ, ಸಹಕಾರ, ಸಮನ್ವಯತೆಯನ್ನು ಸಾಧಿಸುವುದು. ಈ ರೀತಿಯ ವ್ಯವಸ್ಥೆಯಲ್ಲಿ ಮೇಲಧಿಕಾರಿಯು ತನ್ನ ಕೈಕೆಳಗೆ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳ ಕೆಲಸ ಕಾರ್ಯಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಬಹುದು. ನಿಯಂತ್ರಣವು ಸಂಸ್ಥೆಯ ಉದ್ದೇಶಗಳನ್ನು ನಿಗದಿತ ಅವಧಿಯೊಳಗೆ ಪೂರೈಸಲು ನೆರವು ನೀಡುವುದು. ಈ ಎಲ್ಲ ವಿವರಣೆಗಳಿಂದ ನಾವು ಅರ್ಥೈಸಿಕೊಳ್ಳುವುದೇನೆಂದರೆ, ಅಧಿಕಾರದ ಪ್ರತಿನಿಯೋಜನೆಯು ಅಧಿಕಾರದ ವಿಕೇಂದ್ರೀಕರಣಕ್ಕಿಂತ ವಿಭಿನ್ನವಾಗಿದೆ. ಯೋಜನೆ ಮತ್ತು ವಿಕೇಂದ್ರೀಕರಣಗಳು ಹೇಗೆ ವಿಭಿನ್ನವಾಗಿದೆ? ಮೊದಲನೇ ಅಂಶ, ಪ್ರತಿನಿಯೋಜನೆಯು ಕಡ್ಡಾಯವಾದಂತಹ ಪ್ರಕ್ರಿಯೆ. ಕೆಲಸದ ಹೊರೆಯು ಹೆಚ್ಚಿನ ಸಂದರ್ಭದಲ್ಲಿ ಮೇಲಧಿಕಾರಿಯು ತನ್ನ ನಂತರದ ಸಿಬ್ಬಂದಿಗಳಿಗೆ ದೈನಂದಿನ ಕಾರ್ಯವನ್ನು ನಿರ್ವಹಿಸುವ ಅಧಿಕಾರವನ್ನು ವರ್ಗಾಯಿಸುತ್ತಾನೆ. ಆದರೆ ವಿಕೇಂದ್ರೀಕರಣವು ಐಚ್ಛಿಕ ನೀತಿ ನಿರ್ಧಾರವಾಗಿದೆ. ಇದು ಸಂಸ್ಥೆಯ ಉನ್ನತ ಹಂತದ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು. ಸಂಸ್ಥೆಯ ಉನ್ನತ ಅಧಿಕಾರಿಗಳು ಕೇಂದ್ರೀಕೃತ ಸಂಘಟನೆಯನ್ನು ಅನುಸರಿಸಬಹುದು, ವಿಕೇಂದ್ರೀಕೃತ ಸಂಘಟನೆಯನ್ನು ಅನುಸರಿಸಬಹುದು. ಯಾವ ನೀತಿ ನಿಯಮಗಳನ್ನು ರೂಪಿಸಿದ್ದಾರೋ ಆ ನೀತಿ ನಿಯಮಕ್ಕೆ ಅನುಸಾರವಾಗಿ ವಿಕೇಂದ್ರೀಕರಣದ ತತ್ವವನ್ನು ಅನುಸರಿಸುತ್ತಾರೆ. ಎರಡನೆಯ ವ್ಯತ್ಯಾಸ, ಪ್ರತಿನಿಯೋಜನೆಯ ವ್ಯಾಪ್ತಿ ಸೀಮಿತವಾಗಿದೆ. ಹೇಗೆ? ಪ್ರತಿನಿಯೋಜನೆ ಕಾರ್ಯದಲ್ಲಿ ಮೇಲಧಿಕಾರಿಯು ತನ್ನ ನಂತರದ ಅಧೀನ ಸಿಬ್ಬಂದಿಗಳಿಗೆ ತನ್ನ ಕಾರ್ಯದ ಅಧಿಕಾರವನ್ನು ವರ್ಗಾಯಿಸುತ್ತಾನೆ, ತನ್ನ ನಂತರದ ಅಧೀನದ ಸಿಬ್ಬಂದಿಗೆ. ಆದರೆ ವಿಕೇಂದ್ರೀಕರಣದ ವ್ಯಾಪ್ತಿ ಹೆಚ್ಚು, ಏಕೆಂದರೆ ಇದು ಕೆಳ ಹಂತದಲ್ಲಿ ಕಾರ್ಯನಿರ್ವಹಿಸುವ ಅನೇಕ ಅಧೀನ ಸಿಬ್ಬಂದಿಗಳಿಗೆ ಅಧಿಕಾರವನ್ನು ನಿಯೋಜಿಸುವುದಾಗಿದೆ. ಅನೇಕ ಸಿಬ್ಬಂದಿಗಳಿಗೆ ಅಧಿಕಾರವನ್ನು ನಿಯೋಜಿಸುವ ಕಾರಣ ಇದರ ವ್ಯಾಪ್ತಿ ಹೆಚ್ಚಾಗಿದೆ. ಮೂರನೆಯ ವ್ಯತ್ಯಾಸ, ಪ್ರತಿನಿಯೋಜನೆ ಎಂದರೆ ಕಾರ್ಯ ಹಂಚುವ ಪ್ರಕ್ರಿಯೆಯಾಗಿದೆ. ಈ ಪ್ರತಿನಿಯೋಜನೆಯು ಮೇಲಧಿಕಾರಿ ತನ್ನ ಕಾರ್ಯದ ಅಧಿಕಾರವನ್ನು ಅಧೀನ ಸಿಬ್ಬಂದಿಗಳಿಗೆ ವರ್ಗಾಯಿಸಿದಾಗ ಉದ್ಭವಿಸುತ್ತದೆ. ಆದರೆ ವಿಕೇಂದ್ರೀಕರಣವು ಉನ್ನತ ನಿರ್ವಹಣಾಂಗವು ರೂಪಿಸಿದ ನೀತಿ ನಿಯಮಗಳಿಂದಾಗಿ ರಚಿಸಲ್ಪಟ್ಟಿದೆ ಅಥವಾ ಉದ್ಭವಿಸಲ್ಪಟ್ಟಿದೆ. ಕೊನೆಯ ವ್ಯತ್ಯಾಸ, ಪ್ರತಿನಿಯೋಜನೆಯಲ್ಲಿ ಅಧೀನ ಸಿಬ್ಬಂದಿಗಳು ಕಡಿಮೆ ಕಾರ್ಯ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ಕಾರಣ, ಮೇಲಧಿಕಾರಿಯು ಕೇವಲ ದೈನಂದಿನ ಚಟುವಟಿಕೆಗಳ ಕಾರ್ಯಗಳನ್ನು ಮಾತ್ರ ವರ್ಗಾಯಿಸುತ್ತಾರೆ. ಮೇಲ್ವಿಚಾರಣಾ ಹಂತದಲ್ಲಿ ಕಾರ್ಯನಿರ್ವಹಿಸುವ ಅನೇಕ ಅಧೀನ ಸಿಬ್ಬಂದಿಗಳಿಗೆ ತಮ್ಮ ಅಧಿಕಾರಗಳನ್ನು ವರ್ಗಾಯಿಸುವ ಕಾರಣ ಹೆಚ್ಚಿನ ಕಾರ್ಯ ಸ್ವಾತಂತ್ರ್ಯತೆಯನ್ನು ಕಾಣಬಹುದು. ಇಷ್ಟರವರೆಗೆ ಸಂಘಟಿಸುವಿಕೆ ಅಧ್ಯಾಯದ
ಪರಿಪೂರ್ಣ ಮಾಹಿತಿಯನ್ನು ಕೇಳಿರುವಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.